ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಬಂದು ಸಿಹಿ ಕುಂಬಳಕಾಯಿಯಿಂದ ಗಾರ್ಗೆ ಮಾಡೋದು. ನಾನು ಕುಂಬಳಕಾಯಿನ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಅದನ್ನು ತುರಿದಿದ್ದೇನೆ. ತುರಿದಿದ ನಂತರ ಅದರ ರಸವನ್ನು ಕರೆಕ್ಟಾಗಿ ಹಿಂಡಬೇಕಾಗುತ್ತಾ. ಹಿಂಡ್ಕೊಂಡ ನಂತರ ಅದಕ್ಕೆ ನಾನು ಅರ್ಧ ಕುಂಬಳಕಾಯಿ ತೊಗೊಂಡಿದ್ದಕ್ಕಾಗಿ 1 kg ಬೆಲ್ಲ ಮತ್ತು ಕಾಕ ಹೋಗಲಿ ಅಂತ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು 25 ಮಿನಿಟ್ಸು ಕುದಿಯಲು ಇಡಬೇಕು. ಕುದಿದ ನಂತರ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ 1 ಬೌಲಷ್ಟು ಅಕ್ಕಿ ಹಿಟ್ಟು, 1 ಬೌಲಷ್ಟು ಗೋಧಿ ಹಿಟ್ಟನ್ನು ನಾವು ಹಾಕಬೇಕಾಗುತ್ತೆ. ಹಾಕಿದ ನಂತರ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಹಿಟ್ಟನ್ನು ಕರೆಕ್ಟಾಗಿ ಅದು ಒಂದು ಹದಕ್ಕೆ ಬರುವವರೆಗೂ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಪ್ರಾಪರಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು 25 ಮಿನಿಟ್ಸ್ ಮತ್ತೆ ಕುದಿಯಲಿಡಬೇಕು. ಕುದಿಯಲಿಟ್ಟು ಅದಕ್ಕೆ ಕುಟ್ಟಿದ ಏಲಕ್ಕಿ ಲವಂಗನ ಆಮೇಲೆ ಹಾಕಬೇಕು. ಕುದಿದ ನಂತರ ಹಾಕಬೇಕಾಗುತ್ತಾ. ಹಾಕಿ ನಮ್ಮ ಮನೆಯಲ್ಲಿ ಅಜ್ಜಿರು ಒಲೆ ಮೇಲೆ ಮಾಡ್ತಾಯಿದ್ದಾರೆ. ಹಳ್ಳಿ ಮನೆ ನಮ್ಮದು. ಹಾಗಾಗಿ ನಂತರ ಅದು ಕುದಿದ ನಂತರ ಸ್ವಲ್ಪ ಟೈಮ್ ಬಿಟ್ಟು, ಒಂದು ಅರ್ಧ ತಾಸು ಬಿಟ್ಟು ಅದನ್ನು ಕೈಗೆ ಹಾಕಿ ತಟ್ಟಿ ಬಾಳ್ಗೆಗೆ ಹಾಕಬೇಕಾಗತ್ತಾ. ಹಾಕಿದ ನಂತರ ಅದು ಬೇಯುವವರೆಗೂ ನಾವು ಅದನ್ನ ಹೊಳಿಸ್ಕೊತಾ ಇರಬೇಕು. ಗಾರ್ಗೆನ ಹೊಳಿಸ್ಕೊಂಡು ಬೆಂದಿದ ನಂತರ ಈ ಕಲರ್ ಬರಬೇಕು. ಬಂದಮೇಲೆ ಬಾಳ್ಗೆಯಿಂದ ಗಾರ್ಗೆನ ತೆಗಿಬೇಕಾಗುತ್ತೆ. ಈ ಥರ ಪ್ರಾಪರಾಗಿ ಬೆಂದಿದ್ದ ಗಾರ್ಗೆ ರೆಡಿ ಆಗುತ್ತೆ.